ಶರಣ್ರಿ, ನಾನು ನಿಮ್ಮ ಶ್ರೀಶೈಲ್ ದೇಗಿನಾಳ್ ಟ್ರಾವೆಲ್ ಕಾಯಕ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಮೀಟ್ ಆಗ್ತಾ ಇದ್ದೀನಿ ಇನ್ನೊಬ್ಬ ಕನ್ನಡಿಗ ಯೂಟ್ಯೂಬರ್ನ. ಬರ್ರಿ ಯಾರಂತ ತೋರಿಸ್ತೀನಿ ನಿಮ್ಗೆ. ನಾ ಸಾವ್ಕಾರ. ಆಯ್ತು ಸರ್ ಬಹಳ ಖುಷಿ ಆಯ್ತು ಸರ್. ಆರಾಮ? ನೀವು ಆರಾಮಲ್ಲ ಸರ್? ಆರಾಮ. ವೆಲ್ಕಮ್ ಟು ಸಿಂಗಾಪುರ್. ಥ್ಯಾಂಕ್ ಯು ಸರ್. ಸೊ ಖುಷಿ ಆಯ್ತು ನೋಡಪ್ಪ ನಿಮ್ ಭೇಟಿಯಾಗಿ. ನನಗೂ ಬಹಳ ಖುಷಿ ಆಯ್ತು ಸರ್. ನಮ್ಮ ಉತ್ತರ ಕನ್ನಡದವರು, ಬಿಜಾಪುರದವರು ಸಿಂಗಾಪುರ್ ದೇಶದಲ್ಲಿ ಇದ್ದಾರೆ, ವರ್ಕ್ ಮಾಡ್ತಾರೆ ಅಂತ ನೋಡಿ ಬಹಳ ಖುಷಿ ಆಯ್ತು. ಹಾಗೆ ಸರ್ಗೆ ಒಳ್ಳೆ ವಿಡಿಯೋಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟ್ರಾವೆಲ್ ಕಾಯಕ ಯೂಟ್ಯೂಬ್ ಚಾನಲ್ ನಮ್ದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ರೀ. ನೋಡ್ರಿ, ಇದು ನಮ್ದು ಫಸ್ಟ್ ಪಾಡ್ಕಾಸ್ಟ್ ಟ್ರಾವೆಲ್ ರಿಲೇಟೆಡ್. ಎಲ್ಲಿ ಮಾಡಾಕತ್ತೀವಪ್ಪ ಅಂತಂದ್ರೆ ಇದೇನು ದೊಡ್ಡ ಸ್ಟುಡಿಯೋ ಅಲ್ಲ, ನಮ್ಮ ಪ್ರೇಮ ಹೋಟೆಲ್ ಬುಕ್ ಮಾಡ್ಯಾರ. ಸೊ ಆ ಹೋಟೆಲ್ ರೂಮ್ ಒಳಗೆ ಕುಂತು ರಾತ್ರಿ 12 ಗಂಟೆಗೆ ರೆಕಾರ್ಡ್ ಮಾಡತ್ತೀವಿ. ಸಿಂಗಾಪುರ್ ನೋಡ್ಬೋದು ನೀವು. ಟೈಮು 12:29. ಸಿಂಗಾಪುರ್ನ ಹೋಟೆಲಲ್ಲಿ ಪಾಡ್ಕಾಸ್ಟ್ ಸರ್ ಜೊತೆಗೆ ಮಧ್ಯರಾತ್ರಿ 12:20. ಬರ್ರಿ ಕೇಳೋಣ ಟ್ರಾವೆಲ್ ರಿಲೇಟೆಡ್. ಸೊ ಪ್ರೇಮ ಟ್ರಾವೆಲ್ ಕಂಪ್ನಿ ನಡೆಸ್ತಾನ, ಪ್ಲಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಐತಿ ಟ್ರಾವೆಲ್ ಒಳಗೆ. ಭಾಳ ಕಂಟ್ರೀಸು ಅಡ್ಡಾಡ್ಯಾನ, ಹಿಂಗಾಗಿ ನಮಗೆ ಟ್ರಾವೆಲ್ ಗೈಡ್ ಮಾಡ್ದಾನ. ಸೊ ಬರ್ರಿ ಮಾತಾಡೋಣ. ಸೊ ಪ್ರೇಮ್, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಸಿಂಗಾಪುರಿಗೆ ಟ್ರಿಪ್ ಪ್ಲ್ಯಾನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ವಾಟ್ ಈಸ್ ದ ಪ್ರೊಸೀಜರ್? ಈಗ ನಾನು ನಿಮ್ಗೆ ಬಂದು ಕೇಳ್ತೀನಿ, ಪ್ರೇಮ್ ನಾನು ಸಿಂಗಾಪುರಿಗೆ ಹೋಗ್ಬೇಕು. ಸೊ ಅವಾಗ ನೀ ಆ್ಯಸ್ ಎ ಕಸ್ಟಮರ್ ನನಗೆ ಏನೇನು ಕೇಳ್ತಿ? ಸೊ ವಾಟ್ ಆರ್ ಯುವರ್ ಇನ್ಪುಟ್ಸ್? ಏನೇನು ಆ್ಯಸ್ ಎ ಕಸ್ಟಮರಿಗೆ ನೀ ಏನೇನು ಗೈಡೆನ್ಸ್ ಕೊಡ್ತಿ? ಹೆಂಗೆ ಈಗ ಒಬ್ಬರ ಇಂಡಿವಿಜುವಲ್ ಆಗಿ ಬರೋದು ಬೆಸ್ಟೋ, ಇಲ್ಲ ನಿಮ್ಮ ಜೊತೆ ಈ ಪ್ಯಾಕೇಜ್ ಒಳಗೆ ಬರೋದು ಬೆಸ್ಟೋ? ಪ್ಯಾಕೇಜ್ ಒಳಗೆ ಬಂದ್ರೆ ಏನು ಬೆನಿಫಿಟ್, ಒಬ್ಬರೇ ಬಂದ್ರೆ ಏನು ಬೆನಿಫಿಟ್? ಸೊ ಪ್ರೋಸು ಕಾನ್ಸ್, ಇಲ್ಲಿ ಪ್ರೋಸ್ ಕಾನ್ಸ್ ಎರಡು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಿ? ಹಾಂ ಸರ್. ಸಿಂಪಲ್ ಸರ್, ಟ್ರಾವೆಲ್ ಮಾಡ್ಬೇಕನ್ನೋದು ಎಲ್ಲರಿಗೂ ಇಷ್ಟ. ಅಥವಾ ಬೇರೆ ಟ್ರಿಪ್ ಹೋಗ್ಬೇಕನ್ನೋದು ತುಂಬ ಎಲ್ಲರಿಗೂ ಒಂದು ಟ್ರಾವೆಲ್ ಅಂದರೆ ಎಲ್ಲರಿಗೂ ಇಷ್ಟ. ನಾನು ಬೇರೆ ದೇಶಕ್ಕೆ ಹೋಗ್ಬೇಕನ್ನೋದಲ್ಲ. ಸೊ ಆ ಥರ ಆಸೆ ಇಟ್ಕೊಂಡಿರುವಾಗ ಫಸ್ಟ್ ಏನು ಮಾಡಬೇಕು? ಪಾಸ್ಪೋರ್ಟ್ ಮಾಡಿಸ್ಕೋಬೇಕು ಸರ್. ಪಾಸ್ಪೋರ್ಟ್ ಇಲ್ಲದೆ ನೀವು ಯೋಚನೆ ಮಾಡೋಕೆ ಹೋಗ್ಬಾರ್ದು ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ. ತುಂಬ ಜನ ಈಗಲೂ ಬರುತ್ತೆ ಆ ಥರ ಕಾಲ್ಸು, ನಾವು ಆ ಕಂಟ್ರಿಗೆ ಹೋಗ್ಬೇಕು, ಈ ಕಂಟ್ರಿಗೆ ಹೋಗ್ಬೇಕಂತ. ಫಸ್ಟ್ ಪಾಸ್ಪೋರ್ಟ್ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡು ಆದಮೇಲೆ ನೀವು ಯಾವ ಕಂಟ್ರಿಗೆ ಹೋಗ್ಬೇಕು ಅನ್ನೋದನ್ನ ಒಂದು ಫಿಕ್ಸ್ ಮಾಡ್ಕೋಬೇಕು. ಡೆಸ್ಟಿನೇಷನ್ ಸಿಂಗಾಪುರ್ ಹೋಗ್ಬೇಕು, ಮಲೇಷ್ಯಾ ಹೋಗ್ಬೇಕು ಆ ಥರ. ಸೊ ಒಂದು ಸೋಲೋ ಟ್ರಿಪ್ ಹೋಗ್ಬೋದು ನೀವು ಇಂಡಿವಿಜುವಲ್ ಆಗಿ. ಇನ್ನು ಒಂದು ಟ್ರಾವೆಲ್ ಕಂಪ್ನಿ ನಮ್ಮ ಕಂಪ್ನಿ ಥರ ಬಂದು ಹೋಗ್ಬೋದು. ಎರಡರಲ್ಲಿ ಡಿಫ್ರೆನ್ಸ್ ಏನಂದರೆ, ಸೋಲೋ ಟ್ರಿಪ್ ನೀವು ಹೋಗ್ತೀನಂದ್ರೆ ಮುಂಚೆನೇ ಎಲ್ಲಿಗೆ ಹೋಗಬೇಕು ಅನ್ನೋದು ನೋಡಿಕೊಂಡು, ಫ್ಲೈಟ್ ಟಿಕೆಟ್ಸ್ಗಳನ್ನ ಎಷ್ಟು ಚೀಪ್ ಆಗಿದ್ದೀವಿ ಎಲ್ಲಿ ನೋಡಿಕೊಂಡು ಟಿಕೆಟ್ ಮಾಡಿಕೊಂಡು, ವೀಸಾ ಇದೆಯೋ ಅಂತ ಮಾಡಿಕೊಂಡು ಹೋಗ್ಬೇಕು. ಇದು ಸ್ವಲ್ಪ ರಿಸ್ಕ್ ಇರುತ್ತೆ, ಅಮೌಂಟ್ ಸೇವ್ ಆಗ್ಬೋದು, ಬಟ್ ರಿಸ್ಕ್ ಇರುತ್ತೆ. ಸೊ ಈ ಥರನೂ ಟ್ರಿಪ್ ಮಾಡ್ಬೋದು. ಇನ್ನೊಂದು ಆ್ಯಸ್ ಎ ಟ್ರಾವೆಲ್ ಕಂಪ್ನಿಗಳಿಗೆ ನೀವು ಯಾವ್ದಾರು ಹೋಗ್ಬಿಟ್ಟು ಕೇಳಿದ್ರೆ ಜಸ್ಟ್ ಪಾಸ್ಪೋರ್ಟ್ ಮಾಡಿಸ್ಕೊಂಡು ನೀವು ಫೋಟೋ ಕಾಪಿ ಕಳಿಸ್ಬಿಟ್ರೆ ಸಾಕು, ಟ್ರಾವೆಲ್ ಪ್ಯಾಕೇಜ್ ಅವ್ರು ಕೊಡ್ತಾರೆ. ಸೊ ಇದರಲ್ಲಿ ಏನಂದರೆ ಡಿಫ್ರೆನ್ಸು, ಸೊ ನೀವು ಸೋಲೋ ಹೋಗುವಾಗ ಒಂದು ಬೇರೆ ಥರ ಎಕ್ಸ್ಪೀರಿಯನ್ಸ್. ಸೊ ನೀವೇನೇ ಸ್ಪೆಂಡ್ ಮಾಡ್ತೀರಾ, ಟೈಮು ಎಲ್ಲ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ. ಹೆಂಗಂತಂದರೆ, ಸೊ ನಿಮ್ಗೆ ಗೊತ್ತಿರಲ್ಲ ಸೇಫ್ಟಿ. ಈಗ ಸಿಂಗಾಪುರ್ಗೆ ಬರ್ಬೇಕು ಅಂದ್ಕೊಳ್ಳಿ, ನಿಮ್ಗೆ ಏನು ಟಿಕೆಟ್ ಮಾಡ್ಕೊಂಡ್ಬಿಡ್ತಾರೆ, ವೀಸಾ ಇದೆಯಾ ಇಲ್ವೋ, ವೀಸಾ ಮಾಡಿಸ್ಬೇಕು. ಸೊ ಇಲ್ಲಿ ಬಂದಮೇಲೆ ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ, ಫುಡ್ಡು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ. ಸೊ ಇದೆಲ್ಲ ನೋಡ್ಕೊಳೋದು ಬೇರೆ. ನೀವೇನಾದ್ರೂ ಪ್ಯಾಕೇಜ್ ತೊಗೊಂಡ್ಬಿಟ್ರೆ ಈಸಿ. ಸೊ ಒಂದು ಅಮೌಂಟ್ ಅಂತ ಕೊಟ್ಬಿಟ್ಟು ಟ್ರಾವೆಲ್ ಮಾಡ್ಬೋದು ಸರ್. ಈ ಥರ ಸೋಲೋನು ಹೋಗ್ಬೋದು, ನೀವು ಇಂಡಿವಿಜುವಲಾಗಿ ಹೋಗ್ಬೋದು. ನಾನು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ನಿಮಗೆ ನಾಲೆಡ್ಜ್ ಇದೆ ಅಂದರೆ ನೀವು ಸೋಲೋ ಟ್ರಿಪ್ ಮಾಡ್ಬೋದು. ಕಮ್ಮಿ ಮಾಡ್ತೀನಿ ಡೈರೆಕ್ಟಾಗಿ ಹೇಳೋದಾದ್ರೆ. ಇಲ್ಲ ನಮಗೆ ಅದು ಬೇಡ ಅಂತಂದರೆ ನೀವು ಪ್ಯಾಕೇಜ್ ಟೂರ್ ಮಾಡ್ಬೋದು. ಪ್ಯಾಕೇಜ್ ಟೂರಲ್ಲಿ ಸೊ ಎಲ್ಲ ಇರುತ್ತೆ ನಿಮಗೆ. ನೀವೇ ಕರ್ಕೊಂಡ್ ಬರ್ತೀರಾ, ಎಲ್ಲ ಸ್ಟೇನು ನೋಡ್ಕೊಂತೀವಿ, ವೀಸಾ, ಇನ್ಸೂರೆನ್ಸ್, ಎಂಟ್ರಿ ಟಿಕೆಟ್ಸ್, ಫ್ಲೈಟ್ ಟಿಕೆಟ್ಸ್, ಎಂಟ್ರಿ ಟಿಕೆಟ್ಸ್. ಹೌದು ಸರ್. ಓಕೆ, ಇದೆಲ್ಲ ನೋಡ್ಕೊಂತೀವಿ. ಸೊ ಇದು ನಿಮಗೆ ಈಸಿ ಸರ್. ಪ್ರೇಮ್, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ನೀನು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋದ್ರಿಂದ ನಾವು ಏನೇನು ಕಲಿತೀವಿ? ಸೊ ನಿಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟ್ ಏರ್ಪೋರ್ಟಿಗೆ ಹೋಗೋದ್ರಿಂದ, ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಯಾವ ಥರ ಫಿಯರ್ ಇತ್ತು ನಿನ್ನೊಳಗೆ? ಏನಿರುತ್ತೋ ಏನೋ, ಏನು ಕೇಳ್ತಾರೋ ಏನೋ. ಆಮೇಲೆ ಅಲ್ಲಿಂದ ಯಾವ ಕಂಟ್ರಿಗೆ ಹೋಗಿ ನೀನು ಲ್ಯಾಂಡ್ ಆದಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸರ್, ಇದು ವೆರಿ ಗುಡ್ ಕ್ವಶನ್ ಸರ್. ನನಗೆ ಅದು ನಿಜವಾಗ್ಲೂ ಭಾಳ ಎಕ್ಸೈಟ್ಮೆಂಟ್ ಇದೆ ನನಗೆ ಇದನ್ನ ಆನ್ಸರ್ ಹೇಳೋಕ್ಕೆ. ಸೊ ನಾನು ಒಂದು ಕಂಪ್ನಿ ಕೆಲಸ ಮಾಡಿದ್ದೆ, ಮಿಟ್ಸುಬಿಷಿ ಅಂತ. ಆ ಕಂಪ್ನಿ ನನಗೆ ಆಫರ್ ಬಂತು ಇದಕ್ಕೆ ಹೋಗ್ಲಿಕ್ಕೆ, ಜಪಾನ್ ಹೋಗ್ಲಿಕ್ಕೆ. ನಂದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಜಪಾನ್.
ಆ ಜಪಾನ್ ಹೋಗಿ ಬಂದಿದ್ದೇ ಸರ್ ಇವಾಗ ಒಂದು ಮೈಂಡ್ ಲೈಫ್ ಚೇಂಜ್ ಆಗೋಯ್ತು. ಯಾಕೆ ಇಂಟರ್ನ್ಯಾಷನಲ್ ಟ್ರಿಪ್ ಅದೊಂದು ನನಗೆ ಲೈಫ್ ಚೇಂಜ್ ಆಯಿತು ಅಂದರೆ ಜಪಾನ್ ಕಂಟ್ರಿ ಎಲ್ಲರಿಗೂ ಗೊತ್ತು ಎಷ್ಟು ಡೆವಲಪ್ ಆಗಿದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಆ ಕಂಟ್ರಿ ನಂದು ಟ್ರಿಪ್ಪು ಅದು ಕಂಪ್ನಿನ ಆಗಿತ್ತು. ಸೊ ಹೋದಾಗೆ ಆ ಒಂದು ಜಪಾನ್ ಇದ್ದಿದ್ದು ಒಂದು ಡೆವಲಪ್ಮೆಂಟ್ ಕಂಟ್ರಿ ನೋಡಿ, ಏರ್ಪೋರ್ಟ್ಗಳು ನೋಡಿ, ಆ ಒಂದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ನನಗೆ. ಏನೋ ಬೇರೆ ಒಂದು ದೊಡ್ಡ ಲೋಕನೇ ಇದೆ ಇಲ್ಲಿ ಅಂತ ಅನ್ಸ್ಬಿಡ್ತು. ಯಾವುದೋ ಹಳ್ಳಿಲಿದ್ದವನಿಗೆ ಸಡನ್ ಆಗಿ ಒಂದು ಡೆವಲಪ್ಡ್ ಕಂಟ್ರಿಗೆ ನಮ್ಮನ್ನ ಕರ್ಕೊಂಡು ಹೋದಾಗ ಹೆಂಗಿರುತ್ತೆ ಅಂತಂದ್ರೆ, ಸೊ ಆ ಮೈಂಡೇ ನಂದು ಚೇಂಜ್ ಆಗಿ ಹೋಗ್ಬಿಡುತ್ತೆ ಸರ್. ಸಖತ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಜಪಾನ್, ಒಸಾಕ ಸಿಟಿಲಿ ಇದ್ವಿ ನಾವು 15 ದಿನ. ಸೊ ಟ್ರೈನಿಂಗ್ ಹೋಗಿದ್ದು ನಾವು. ಜಪಾನ್ ಒಂದು ಕಲ್ಚರಲ್ ಕಂಟ್ರಿ, ನಿಜವಾಗ್ಲು ಸರ್. ಅಡ್ವಾನ್ಸ್ ಟೆಕ್ನಾಲಜಿ, ಆ ಒಂದು ರೋಡ್ ಕ್ಲೀನೆಸ್ ಆಗಿರ್ಬೋದು, ಕಲಿಯೋದು ಭಾಳ ಇರುತ್ತೆ ಸರ್. ನೀವು ಲೈಫಲ್ಲಿ ಒಂದು ಸರಿ ಆದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನ ಮಾಡಿದ್ರೆ ಅಂದ್ರೆ ನೀವು ಪಾಸಿಟಿವ್ ತಗೋಬೇಕು ಸರ್ ಮೇನ್ ಆಗಿ. ಸೊ ಬರೇ ಹೋಗಿ ಬರೋದಲ್ಲ, ಅಲ್ಲಿನ ಡೆವಲಪ್ಮೆಂಟ್ಸ್, ಸ್ಕಿಲ್ಸ್, ಮನುಷ್ಯರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಅದನ್ನೆಲ್ಲ ನೀವು ಅಳವಡಿಸ್ಕೊಂಡ್ರೆ ನಿಮ್ದು ಲೈಫ್ ಚೇಂಜ್ ಆಗುತ್ತೆ. ಸೊ ಅದು ನಾನು ಭಾಳ ಮನಸ್ಸಿಗೆ ಹಚ್ಕೊಂಡಿದ್ದಕ್ಕೆ ಇವತ್ತು 16 ಕಂಟ್ರಿ ತಿರುಗಾಡ್ತಿದ್ದೀನಿ. ಸೊ ಫಸ್ಟ್ ಜಪಾನ್, ಅದಾದ್ಮೇಲೆ ನೆಕ್ಸ್ಟ್ ಸೋಲೋ ಟ್ರಿಪ್ ಕಜಕಿಸ್ತಾನಕ್ಕೆ ಹೋಗಿದ್ದೆ, ಅದಾದ್ಮೇಲೆ ಸಿಂಗಾಪುರ್, ಮಲೇಷಿಯಾ. ಸೊ ಈ ಒಂದು ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ್, ಮತ್ತೆ ಬಾಲಿ, ವಿಯೆಟ್ನಾಮ್, ಇಂಡೋನೇಷಿಯಾ, ಶ್ರೀಲಂಕಾ, ಒಂದು 10-12 ಕಂಟ್ರಿ ಆಗಿದೆ ಸರ್. ಫಿಲಿಪೈನ್ಸ್ ಈಗ ನೆಕ್ಸ್ಟ್ ಫಿಲಿಪೈನ್ಸ್ ಇರೋದು ಇವಾಗ. ಸೊ ಏನಂದ್ರೆ ಈಗ ನೀವು ಫಸ್ಟ್ ಹೋಗೋವರೆಗೂ ಅಷ್ಟೇ, ಅದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನು ಮಾಡ್ಬೋದು, ಹೋಗ್ಬೋದು ಅಂತ. ಅದನ್ನ ನೀವು ತಗೋಬೇಕು ಅಷ್ಟೇನೆ. ಸಖತ್ ಎಕ್ಸ್ಪೀರಿಯನ್ಸ್ ಸರ್. ಬಟ್ ಏರ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದಂತೂ ಅಲ್ಟಿಮೇಟ್. ಏನು ಬೇರೆ ಲೋಕನೇ ಇರುತ್ತೆ. ನಾವು ಬರೋವರೆಗೂ ಅಷ್ಟೇ, ಬಂದು ಒಂದ್ಸಲ ನೋಡಿ ನೀವು ಏರ್ಪೋರ್ಟ್ಗಳಿಗೆ ಬಂದಾಗ ನಿಮ್ಮ ಲೈಫ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸೊ ನಾವೇನೋ ಅಲ್ಲ ಬದುಕ್ತಿರೋದು, ಬೇರೆ ಲೋಕ ಇದೆ. ಚೆನ್ನಾಗಿ ಒಂದು ಮೋಟಿವೇಶನ್ ಸರ್. ಕರೆಕ್ಟ್. ಇರುತ್ತೆ, ಒಂದು ಸ್ಪಿರಿಟ್ ಇರುತ್ತೆ. ಹೋಗಿ ಬೇರೆ ಏನೋ ಇದೆ, ನಾವು ದುಡಿಬೇಕು, ಅರ್ನ್ ಮಾಡಬೇಕು, ತಿರುಗಾಡ್ಬೇಕು ಅನ್ನೋದೊಂದು ಆ ಥರ. ಸೊ ನಮ್ದು ಫಸ್ಟ್ ಫ್ಲೈಟ್ ಬಂದು ಕ್ಯಾಥಿ ಪೆಸಿಫಿಕ್ ಸರ್, ಇಂಟರ್ನ್ಯಾಷನಲ್ ಫ್ಲೈಟ್. ಬೆಂಗಳೂರು ಟು ಹಾಂಗ್ಕಾಂಗ್ ಹೋಗ್ತೀವಿ, ಹಾಂಗ್ಕಾಂಗಿಂದ ಜಪಾನ್ ಹೋಗ್ತೀವಿ. ಹಾಂಗ್ಕಾಂಗ್ ಇಳಿದಾಗ ಹಾಂಗ್ಕಾಂಗ್ ಏರ್ಪೋರ್ಟ್ ನೋಡಿನೇ ನಾನು ಇದಾಗೋದೆ ಸರ್. ಯಾವಾಗ ಹೋಗಿದ್ದ? 2016 ಸರ್. ಅವಾಗ 10 ವರ್ಷದ ಹಿಂದೆ ಸರ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ನಿಜವಾಗ್ಲೂ. ನಿಮ್ದು ಸರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್? ನಾನು ಫಸ್ಟ್ ಹೋಗಿದ್ದು ಯುರೋಪ್ ಒಳಗೆ ಲುಫ್ತಾನ್ಸಾ ಫ್ಲೈಟ್, ಡೈರೆಕ್ಟ್ 11 ಅವರ್ ಫ್ಲೈಟ್, ಡೈರೆಕ್ಟ್ ಬೆಂಗಳೂರಿಂದ ಲುಫ್ತಾನ್ಸಾ ಸೀದಾ ಫ್ರಾಂಕ್ಫರ್ಟಿಗೆ ಹೋಗಿ ಇಳಿತೀವಿ. ಸೊ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫ್ಲೈಟ್ ಒಳಗೆ ಊಟ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ. ಅದು 11 ಅವರ್ 12 ಅವರ್ ಹೆಂಗ್ ಸರ್? ಲಾಂಗ್ ಜರ್ನಿ. ನಾನು ಆ ಜರ್ನಿ ಮಾಡಿಲ್ಲ ಸರ್. 6 ಅವರ್ಸ್ ಮ್ಯಾಕ್ಸಿಮಮ್ ಲೇವರ್ ತಗೊಂಡು ಹೋಗ್ತೀವಿ. ನಮ್ದು ಅದು ಒಂದೇ ಫ್ಲೈಟ್ ಇರೋದ್ರಿಂದ ಕಂಪ್ನಿ ಥ್ರೂ ಹೋಗಿದ್ದೆ ನಾನು, ಬಿಸ್ನೆಸ್ ಟ್ರಿಪ್. ಸೊ ಅದು ಡೈರೆಕ್ಟ್ ಆಗಿ ಒಂದೇ ಫ್ಲೈಟ್. ಬಟ್ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್. ಆದರೆ ಆಮೇಲೆ ಅನಿಸಿದ್ದು ಫ್ಲೈಟ್ ಜರ್ನಿ ಭಾಳ ಲಾಂಗ್ ಇತ್ತಂದ್ರೆ ಬಿಸ್ನೆಸ್ ಕ್ಲಾಸ್ ಹೋಗೋದು ಬೆಸ್ಟ್ ಅನ್ಸುತ್ತೆ. ಎಕಾನಮಿ ಹೋದಾಗ ನಮ್ದು ರಾಜಹಂಸ ಬಸ್ ಒಳಗೆ ಸ್ವಲ್ಪ ಹೋಗುತ್ತೆ ಅಷ್ಟೇ. ಅದು ಟಿಕೆಟ್ ಪ್ರೈಸ್ ತುಂಬಾ ಜಾಸ್ತಿ ಅಲ್ಲ ಸರ್, ಅಫೋರ್ಡ್ ಮಾಡೋದು ಕಷ್ಟ ಸ್ವಲ್ಪ. ಬಿಸ್ನೆಸ್ ಕ್ಲಾಸ್ ಇವನ್ ನೀವು ಯುರೋಪ್ ಹೋಗೋಕ್ಕೇನೆ ಮಾಮೂಲಿ ಎಕನಾಮಿ ಕ್ಲಾಸ್ಗೆ ಆಲ್ಮೋಸ್ಟ್ ಎಷ್ಟಾಗಿ ಸರ್ ನಿಮ್ಗೆ ಅದು ಅಂದಾಜು ಗೊತ್ತಾ? ನೆನಪಿಲ್ಲ, ಯಾಕಂದ್ರೆ ಕಂಪನಿಯವ್ರು ಬುಕ್ ಮಾಡಿದ್ದು. ಐ ಥಿಂಕ್ ಹೋಗೋದು ಬರೋದು ಸೇರಿ 1.5 ಲಕ್ಷ ಆಗಿತ್ತು. 1.5 ಲಕ್ಷ ನೋಡಿ, ಎಕನಾಮಿ ಕ್ಲಾಸಿಗೆ 1.5 ಲಕ್ಷ ಅಂದ್ರೆ ಬಿಸ್ನೆಸ್ ಕ್ಲಾಸ್ ಡಬಲ್ ಅದು. ಕರೆಕ್ಟ್. ಸೊ ಪ್ರೇಮ್, ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಯಾವುದೋ ಕಂಟ್ರಿಗೆ ನಾವು ಹೋಗಿ ಲ್ಯಾಂಡ್ ಆದ್ವಿ ಅಂದ್ರೆ ಫಸ್ಟ್ 3 ಟಾಸ್ಕ್ ಏನೇನು ಮಾಡ್ಬೇಕು ನಾವು? ಫಸ್ಟ್ ಸರ್, ನೀವು ಲ್ಯಾಂಡ್ ಆಗಿದ ತಕ್ಷಣ ಒಂದು ಸಿಮ್ ಕಾರ್ಡ್ ತಗೊಂಡ್ಲೇಬೇಕು. ಬಿಕಾಸ್ ಆಫ್ ನೀವು ಏರ್ಪೋರ್ಟಿಂದ ನೀವು ಇಲ್ಲಿಗೆ ಹೋಗ್ಬೇಕಂದ್ರೂ ಇಂಟರ್ನೆಟ್ ಭಾಳ ಇಂಪಾರ್ಟೆಂಟ್. ನೀವು ಹೋಟೆಲ್ಗೆ ಹೋಗ್ಬೇಕು ಅಥವಾ ಇಲ್ಲಿಗೆ ಹೋಗ್ಬೇಕಂದ್ರೂ ಕ್ಯಾಬ್ ಬುಕ್ ಮಾಡ್ಬೇಕಂದ್ರೆ ಇಂಟರ್ನೆಟ್ ಭಾಳ ಇಂಪಾರ್ಟೆಂಟ್. ಒಂದು ನೀವು ಏರ್ಪೋರ್ಟಲ್ಲಿ ಫಿಸಿಕಲ್ ಸಿಮ್ ತಗೋಬಹುದು, ಈ ಸಿಮ್ ತಗೋಬಹುದು, ಅಥವಾ ನಿಮ್ಮ ಸಿಮ್ ಅನ್ನ ನೀವು ರೋಮಿಂಗ್ ರಿಚಾರ್ಜ್ ಮಾಡ್ಕೋಬಹುದು, ಯಾವುದೇ ಕಂಪ್ನಿ ಆಗಲಿ ಅದು. ಇಂಟರ್ನ್ಯಾಷನಲ್ ರೋಮಿಂಗ್ ಸಿಮ್ ತಗೊಳೋದು ಒಂದ್ ಕಡೆಯಿಂದ ಬೆಟರ್. ಏನಕ್ಕೆ ಅಂತಂದ್ರೆ ನಿಮಗೆ ಅನ್ಲಿಮಿಟೆಡ್ ಡಾಟಾ ಸಿಗ್ತದೆ ಅಲ್ಲಿ ಸಿಮ್ ಕಾರ್ಡ್ ತಗೊಳೋದ್ರಿಂದ, ಜಾಸ್ತಿ ಇಂಟರ್ನೆಟ್ ಸಿಗುತ್ತೆ. ಸೊ ನೀವಿರೋ ಸ್ಟೇ ದಿನ ನೀವು ಎಲ್ಲ ಥರದನ್ನು ಯೂಸ್ ಮಾಡ್ಕೋಬಹುದು. ಫಸ್ಟ್ ಸಿಮ್ ಕಾರ್ಡ್ ತಗೋಬೇಕು, ಆಕ್ಟಿವೇಶನ್ ಮಾಡ್ಕೊಂಡು ನಿಮಗೆ ಹೋಗುವಂಥ ಪ್ಲೇಸ್ಗೆ ಹೋಗ್ಬೋದು. ಸೊ ಯೂಸಲಿ ನಾನೇನು ಮಾಡ್ತೀನಿ ಅಂತಂದರೆ, ನಂದು ಟ್ರಾವೆಲ್ ಕಂಪ್ನಿ ಇರೋದ್ರಿಂದ, ಸೊ ನಮಗೆ ಈ ಇಂಡಿಯಾ ಕಾಲ್ಸು ಬರಬೇಕು ಅಂದರೆ ನೀವು ರೀಚಾರ್ಜ್ ಮಾಡ್ಕೋಬೇಕು ರೋಮಿಂಗ್. ನಿಮ್ದು ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು. ಸೊ ಪ್ಲಾನ್ಸ್ ಬಂದಿರ್ತವೆ ಫೋನ್ಪೇಲಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ರೋಮಿಂಗ್ ಮಾಡ್ಕೊಂಡ್ಬಿಟ್ರೆ ಅದರಲ್ಲೂ ಸಿಗುತ್ತೆ, 700 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಬೆಟರ್. ಸಿಮ್ ಕಾರ್ಡ್ ತಗೋಬಹುದು ಅಥವಾ ರೋಮಿಂಗ್ ಚಾರ್ಜ್ ಮಾಡ್ಕೋಬಹುದು. ಫಸ್ಟ್ ಸ್ಟೆಪ್ ಅದು. ಅದಾದ್ಮೇಲೆ ನೀವು ಮೂವ್ ಆಗೋದು.
ನಂದು ಒಂದು ಎಕ್ಸ್ಪೀರಿಯನ್ಸ್ ಐತಿ ರೋಮಿಂಗ್ ಅಂತ ಬಂದಾಗ. ನಾನು ಫಸ್ಟ್ ಟೈಮ್ ಯುರೋಪಿಯನ್ ಹೋದ್ನಲ್ಲ, ರೀಚಾರ್ಜ್ ಏನೋ ಮಾಡ್ಕೊಂಡು ಹೋಗಿದ್ದೆ. ಫಸ್ಟ್ 3 days ಅದು ಆನೇ ಆಗಲಿಲ್ಲ. ರೋಮಿಂಗ್ ರೀಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ, ಅದು ಒಂದು ಪ್ರಾಬ್ಲಮ್ ಸರ್. ಅದು ಆಮೇಲೆ ಎದಕ್ಕೆ ಆನ್ ಆಗಿಲ್ಲ ಅನ್ನೋದು ನಮ್ಮ ಕೊಲೀಗ್ ಜೊತೆ ಡಿಸ್ಕಸ್ ಮಾಡಿದಾಗ ಗೊತ್ತಾಯ್ತು. ನಾನು ಡೇಟಾ ರೋಮಿಂಗ್ ಆನೇ ಮಾಡಿದ್ದಿಲ್ಲ. ಇಂಟರ್ನ್ಯಾಷನಲ್ ಡೇಟಾ ರೋಮಿಂಗ್ ಆನ್ ಮಾಡಲಿಲ್ಲ ಅಂದ್ರೆ ಇವೊಂದು ನಾವು ರೀಚಾರ್ಜ್ ಮಾಡಿದ್ವಿ ಅಂದ್ರೂ ನಮ್ದು ಇಂಟರ್ನೆಟ್ ವರ್ಕ್ ಆಗಲ್ಲ. ಎಲ್ಲರೂ ಅದನ್ನೊಂದು ಸ್ಕ್ಯಾಮ್ ಅನ್ಕೊಂಡ್ಬಿಡ್ತಾರೆ ಸರ್. ರಿಚಾರ್ಜ್ ಮಾಡ್ಬಿಡ್ತಾರೆ, ಈ ಬೇಡ ಡಾಟಾ ರೋಮಿಂಗ್ ರಿಚಾರ್ಜ್ ಮಾಡ್ಕೊಂಡ್ರೆ ಬರಲ್ಲ, ಅದು ವೇಸ್ಟ್ ಹಂಗೇನಂತಾರೆ. ಆ ಥರ ಏನಿಲ್ಲ, ಯಾವ ಕಂಪ್ನಿ ನಮಗೆ ಮೋಸ ಮಾಡಲ್ಲ, ನಮಗೆ ಗೊತ್ತಿರಲ್ಲ ಸೆಟ್ಟಿಂಗ್ಸ್ ಗೊತ್ತಿರಂಗಿಲ್ಲ. ನನಗೆ ಫಸ್ಟ್ 3 days ನಾನು ಮಾಡಿದ್ದೇ ಇಲ್ಲ. ಸೊ ಆಮೇಲೆ ಸಿನ್ಸ್ ನಾನು ಬಿಸ್ನೆಸ್ ಟ್ರಿಪ್ ಆಗಿರೋದ್ರಿಂದ ನನಗೆ ಆಲ್ರೆಡಿ ಪಿಕಪ್ಪಿಗೆ ಬಂದಿದ್ರು, ನನಗೆ ಇಂಟರ್ನೆಟ್ ಅವಶ್ಯಕತೆ ಆಗಲಿಲ್ಲ. ಕರೆಕ್ಟ್. ಸೊ ಫಸ್ಟ್ ಟಾಸ್ಕ್ ಸಿಮ್, ಸೆಕೆಂಡ್ ಕ್ಯಾಶ್. ಸೊ ಕ್ಯಾಶ್ ನಾವು ತಗೊಂಡ್ಬರ್ಬೇಕು. ಆಲ್ವೇಸ್ ಸರ್ ಮನಿ ಎಕ್ಸ್ಚೇಂಜ್ ಭಾಳ ಇಂಪಾರ್ಟೆಂಟ್. ಫಾರೆಕ್ಸ್ ನೀವು ಯಾವ ದೇಶಕ್ಕೆ ಟ್ರಾವೆಲ್ ಮಾಡ್ಬೇಕಂದ್ರೂ ಕರೆನ್ಸಿ ಎಕ್ಸ್ಚೇಂಜ್ ಭಾಳ ಇಂಪಾರ್ಟೆಂಟ್. ಅದನ್ನ ಆಲ್ಮೋಸ್ಟ್ ನಮ್ಮ ಹೋಮ್ ಕಂಟ್ರಿ ಅಂದ್ರೆ ನಮ್ಮ ದೇಶದಲ್ಲೇ ನಾವು ಯಾವ ದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀವೋ ಆ ದೇಶದ ಕರೆನ್ಸಿ ಎಕ್ಸ್ಚೇಂಜ್ ನಮ್ಮ ದೇಶದಲ್ಲೇ ಮಾಡ್ಕೋಬೇಕು. ಬಿಕಾಸ್ ಆಫ್ ಒಳ್ಳೆ ಎಕ್ಸ್ಚೇಂಜ್ ರೇಟ್ ಸಿಗುತ್ತೆ. ನೀವು ಸಿಂಗಾಪುರ್ ಹೋಗ್ಬೇಕು, ಥೈಲ್ಯಾಂಡ್ ಹೋಗ್ಬೇಕು, ಮಲೇಷ್ಯಾ ಹೋಗ್ಬೇಕು, ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು, ಮೈಸೂರಲ್ಲಿ ಆಗಿರ್ಬೋದು, ಎಲ್ಲ ಊರಲ್ಲೂ ಫಾರೆಕ್ಸ್ ಆಫೀಸ್ ಇದ್ದೇ ಇರ್ತದೆ. ಅಲ್ಲಿಗೆ ಹೋಗಿ ನಮ್ಮ ಕರೆನ್ಸಿನ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಮಾಡಿಸಿದ್ರೆ, ಬಿಲ್ ಮಾಡಿಸಿದ್ರೆ ಕಮ್ಮಿ ಆಗುತ್ತೆ. ಕ್ಯಾಶ್ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಅಲ್ಲಿನ ಎಕ್ಸ್ಚೇಂಜ್ ಮಾಡ್ಸ್ಕೊಂಡ್ ಬಂದ್ರೆ ಬೆಟರ್ ಸರ್. ಏರ್ಪೋರ್ಟ್ ಒಳಗೆ ಇರುತ್ತೆ ಸರ್, ಬಟ್ ರೇಟ್ ಡಬಲ್, ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಯಾವತ್ತು ನೀವು ಆ ತಪ್ಪನ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಕರೆನ್ಸಿ ಮಾಡಿಸ್ಬಿಟ್ಟು ಬೇಕಾಗಿರುತ್ತೆ. ಯಾವತ್ತು ನೀವು ಫಾರೆಕ್ಸ್ ಅಲ್ಲಿ ಇಂಡಿಯನ್ ಸಿಟಿ ಒಳಗಡೆ ಮಾಡಿಸ್ಕೊಳ್ಳಿ. ಏರ್ಪೋರ್ಟ್ ಅಲ್ಲಿ ತಗೊಳಕ್ ಹೋಗ್ಲೇಬೇಡಿ, ದೊಡ್ಡ ಸ್ಕ್ಯಾಮ್ ಅದು. ಅಂದ್ರೆ ಬಹಳ ಆಗ್ತಾರೆ ಫೀಸಸ್. ಎಮರ್ಜೆನ್ಸಿಗೆ ಮಾತ್ರ ತಗೋಬೇಕು ಸರ್. ಸೆಕೆಂಡ್ ಸ್ಟೆಪ್ ಮೇನ್ ಬೇಕೇ ಬೇಕು ಕರೆನ್ಸಿ. ಅದಾದ್ಮೇಲೆ ಹೋಟೆಲ್ ಬುಕ್ಕಿಂಗ್ಸು ಅದೆಲ್ಲ ನೀವು ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಒನ್ ಮೋರ್ ಟಿಪ್, ಈಗ ಫ್ಲೈಟ್ಸ್ ಬುಕ್ ಮಾಡ್ತೀವಲ್ಲ, ಯಾವ ಟೈಮಿಗೆ ಮಾಡಿದ್ರೆ ಬೆಸ್ಟ್? ಲೈಕ್ ಅರ್ಲಿ ಮಾರ್ನಿಂಗ್ ಬಂದು ರೀಚ್ ಆಗಂಗೆ ಮಾಡಬೇಕು, ಇಲ್ಲ ಲೇಟ್ ಈವ್ನಿಂಗ್ ಬಂದು ರೀಚ್ ಆಗಂಗೆ ಬುಕ್ ಮಾಡಬೇಕು? ಇದು ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನಾವು ಯಾವುದೇ ದೇಶಕ್ಕೆ ಹೋಗ್ಬೇಕಂದ್ರೆ ನಾವು ಹೋಟೆಲ್ಸ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಇರುತ್ತೆ. 2 ಗಂಟೆ, 3 ಗಂಟೆ, ಮಧ್ಯಾಹ್ನ 3 ಗಂಟೆ ಚೆಕ್ ಇನ್. ನೀವು ನೈಟ್ ಫ್ಲೈಟ್ ತಗೊಂಡ್ಬಿಟ್ರೆ ಬೆಳಗ್ಗೆ ಬಂದ್ಬಿಡ್ತೀರಾ, 6 ಗಂಟೆಗೆ 7 ಗಂಟೆಗೆ ಬಂದ್ಬಿಡ್ತೀರಾ. ಹಂಗೆ ಬಂತು ಅಂದ್ರೆ ನೀವು ಚೆಕ್ ಇನ್ ಟೈಮ್ ವೇಟ್ ಮಾಡಲೇಬೇಕಾಗುತ್ತೆ. ಸೊ ಅಟ್ಲೀಸ್ಟ್ 10 o'clock 11 o'clock ಲ್ಯಾಂಡ್ ಆಗೋ ತರ ನೀವು ಬಂದ್ರೆ ಏರ್ಪೋರ್ಟ್ಗೆ, ಸೊ ಅವಾಗ ನಿಮಗೆ ಕರೆಕ್ಟ್ ಚೆಕ್ ಇನ್ ಟೈಮ್ ಏರ್ಪೋರ್ಟ್ ನೋಡ್ಕೊಂಡು ಡೇ ಟೈಮಲ್ಲಿ ಬಂದ್ರೆ ಬೆಟರ್ ಸರ್. ನೈಟ್ ಟೈಮಲ್ಲಿ ಯಾವತ್ತು ಲ್ಯಾಂಡ್ ಆಗಬೇಡಿ. ನೈಟ್ ಟೈಮಲ್ಲಿ ಈಗ ನೋಡಿ 10 ಗಂಟೆ ಬಂದು ಲ್ಯಾಂಡ್ ಆಗ್ತೀರಾ, ಸೊ ನಿಮಗೆ ಕಂಟ್ರಿನೇ ಹೊಸದು. ಆ ಕತ್ಲಲ್ಲಿ ನೀವು ಈಗ ಐಡಿಯಾನೇ ಬರಲ್ಲ, ಏನನ್ನ ತಲೆನೇ ಓಡಲ್ಲ. ಸೊ ರೂಮ್ ಚೆಕ್ ಇನ್ 1 day ಬಿಫೋರ್ ಮಾಡಿರ್ತೀರ ನೀವು. ಯಾಕಂದ್ರೆ 10 ಗಂಟೆಗೆ ಲ್ಯಾಂಡ್ ಆದ್ಮೇಲೆ ಹೋಗ್ತೀರಂದ್ರೆ ನೀವು ಬುಕ್ ಮಾಡಿರ್ತೀರ ಈಸಿಲಿ. ಸೊ ಆದಷ್ಟು 3 ಗಂಟೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಹೌದು, ಆದಷ್ಟು ಮಾರ್ನಿಂಗ್ ಲ್ಯಾಂಡ್ ಆಗೋದು ಒಳ್ಳೇದು ಸರ್, ಯಾವುದೇ ಕಂಟ್ರಿಗೆ ಹೋದ್ರು. ಸೊ ನಿಮ್ಮ ಹತ್ರ ಟೈಮ್ ಇರುತ್ತೆ, ಡೇ ಟೈಮ್ ಇರುತ್ತೆ, ಸೊ ಎಲ್ಲದನ್ನು ಹೆಲ್ಪ್ ಆಗುತ್ತೆ. ಸೊ ಈಗ ನೀವು ಸಿಂಗಾಪುರಿಗೆ ಬ್ಯಾಕ್ ಟು ಬ್ಯಾಕ್ ಬರಾಕತ್ತಿ. ಸೊ ವಾಟ್ ಯು ಲೈಕ್ ಇನ್ ಸಿಂಗಾಪುರ್? ಸರ್ ಸಿಂಗಾಪುರ್ ನನಗೆ ಜಪಾನ್ ಆದ್ಮೇಲೆ ನನಗೆ ಇಷ್ಟ ಆಗಿದೆ ಸಿಂಗಾಪುರ್ ಸರ್. ಮೋಸ್ಟ್ ಒಂಥರ ಬ್ಯೂಟಿಫುಲ್ ಕಂಟ್ರಿ. ಚಿಕ್ಕ ಕಂಟ್ರಿ ಆದ್ರೂ ಸೂಪರ್, ಹೈ ರೈಸ್ ಬಿಲ್ಡಿಂಗ್ಸ್. ಹಳ್ಳಿ ಹುಡುಗನಿಗೆ ಇಲ್ಲೇ ಅಂತಾರಲ್ಲ ಒಂಥರ ಅಮೆರಿಕ. ನನಗೆ ಅಮೆರಿಕ ಬಿಡಿ, ಅಮೆರಿಕ ಅಂತ ಸೂಪರ್ ಡೆವಲಪ್ ಆಗಿದೆ ಅನ್ಕೊಂತೀನಿ. ನಾನು ಅಮೆರಿಕ ನೋಡಿಲ್ಲ, ಬಟ್ ಬ್ಯೂಟಿಫುಲ್ ಕಂಟ್ರಿ ಸರ್. ಈ ಕಡೆ ಮರೀನಾ ಬೇ ಕಡೆ ಹೋಗ್ಬಿಟ್ರಂತೂ ಬೇರೆ ಲೋಕ. ಬಹಳ ನನಗೆ ಖುಷಿ. ಸಿಂಗಾಪುರ್ ನನಗೆ ಒಂಥರ ರಿಚ್ ಕಂಟ್ರಿ. ಕರೆಕ್ಟ್. ಸೊ ಸಿಂಗಾಪುರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಜಸ್ಟ್ 4 hour ಜರ್ನಿ ಬೆಂಗಳೂರಿಂದ. ಹೌದು ಸರ್. ಸೊ ನಾವು 2.5 hours ಡಿಫ್ರೆನ್ಸ್ ಐತಿ ಇಂಡಿಯಾಗ ಮತ್ತು ಸಿಂಗಾಪುರಿಗೆ. ಸೊ ಬೆಳಗ್ಗೆ 8 ಗಂಟೆಗೆ ನಾವು ಸಿಂಗಾಪುರ್ ಬಿಟ್ವಿ ಅಂದ್ರೆ, ಬೆಂಗಳೂರು ಬಿಟ್ವಿ ಅಂದ್ರೆ, ಸೊ 4 ತಾಸ್ನಾಗ ಸಿಂಗಾಪುರಿಗೆ ಬಂದ್ಬಿಡ್ತೀವಿ. ಸೊ ಪ್ಲಸ್ 1-2 ತಿಂಗಳು 3 ತಿಂಗಳ ಮುಂಚೆನೇ ಬುಕ್ ಮಾಡಿದ್ರೆ ಟಿಕೆಟ್ಸ್ ವಿತಿನ್ 25,000 ತನ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಬುಕ್ ಮಾಡ್ಬೋದು. ಆಮೇಲೆ ನಾವು ಇಲ್ಲಿ ಬಂದ ಮೇಲೆ ಹೆಂಗೆ ಖರ್ಚು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ನಿಮ್ಗೆ 10,000 ಹೋಟೆಲ್ ಅದಾವು, 50,000 ಹೋಟೆಲ್ ಅದಾವು, 1,00,000 ಹೋಟೆಲ್. ಸಿಂಗಾಪುರ್ ಟೂರ್ ನಾವು 50,000 ಒಳಗಡೆ ಮುಗಿಸ್ಬಿಡ್ಬೋದು ಸರ್. ಯಾಕಂದ್ರೆ ಈಗ ಚೆನ್ನೈ ಡೈರೆಕ್ಟ್ ಫ್ಲೈಟ್ ಇದೆ, ಸ್ಕೂಟ್ ಏರ್ಲೈನ್ಸ್ ಅಂತ ಒಂದು ಬಂದಿದೆ. ನಿಮಗೆ ಚೆನ್ನೈ ಟು ಸಿಂಗಾಪುರ್ ಜಸ್ಟ್ 6,000 rupees ಸಿಗ್ತದೆ ನಿಮಗೆ. ಚೆನ್ನೈಗೂ 6,000 rupees ಸಿಗ್ತದೆ. 12,000 ಫ್ಲೈಟ್ ಟಿಕೆಟ್ ಸರ್, ಒಂದು 7,000 8,000 ಸರ್ ವೀಸಾ. 7,000 ವೀಸಾ ಅದೇ 4,000 ಸ್ಟಾರ್ಟ್. ಏಜೆಂಟ್ ಮಾಡಿಸ್ತಿದ್ರು ನಡೆಯುತ್ತೆ. ಇಲ್ಲಿ ಸಿಂಗಾಪುರ್ ಒಳಗಿರೋ PR ಕಡೆಯಿಂದನೂ ಅಪ್ಲೈ ಮಾಡಿಸ್ಬೋದು. ಸೊ ಅದು ಒಂದು 15,000-20,000 ಅಂದ್ರೆ ಒಂದು 20,000 ಖರ್ಚು ಅಂದ್ರೆ 50,000. ಓವರಾಲ್ ಒಂದು 25,000 ಫ್ಲೈಟ್ ಟಿಕೆಟ್ ಅನ್ಕೋ, ಒಂದು 5,000 ವೀಸಾ ಅನ್ಕೋ, 30,000. ಸೊ ಒಂದು 2 nights ಅದೀವಿ ಅಂದ್ರೆ
ಸೊ $100 ಇಟ್ಕೋ ಫ್ಲೈಟ್ ರೂಮ್ಸ್ per day. ಪರ್ ಡೇ $100 ಅಂದರೆ $200 2 nights 2 nights 3 days ಏನಪ್ಪ ಸಿಂಗಾಪುರ್ ಕವರ್ ಮಾಡ್ಬೋದು ಆರಾಮಾಗಿ. ಮಾಡ್ಬೋದು ಸರ್. ಸೊ ನಾವು ಆಮೇಲೆ ಎಲ್ಲ ಎಂಟ್ರಿ ಟಿಕೆಟ್ಸ್ 5,000 ಕಾಮನ್ ಆಗಿ ಅದಾವೆ, 5,000 to 7,000. ಸೊ ಅದ್ರ ಪ್ರಕಾರ ಓವರಾಲ್ ಖರ್ಚಾಗುತ್ತೆ. ಹೌದು ಸರ್. ಬಟ್ ಲಕ್ಷಗಟ್ಲೆ ಖರ್ಚು ಮಾಡಬೇಕು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಅನ್ನೋದೊಂದು ಮಿತ್ ಅಲ್ಲ. ಹೌದು ಹೌದು, ಸೊ ಅದು ತೆಗೆದಾಕ್ಬೇಕು ಸರ್. ತೆಗಿಬೇಕು. ಹೌದು ಹೌದು. ಸೊ ನಾವು ಹೆಂಗೆ ಪ್ಲ್ಯಾನ್ ಮಾಡ್ತೀವಿ, ಒಂದು ರೀತಿ ಎಲ್ಲ ಫ್ಯಾಮಿಲಿ ಕೂಡಿ ಬರಾಕತ್ತಿದ್ರೆ ಪ್ರೇಮ್ ಅಂತವ್ರ ಕಂಪ್ನಿ ಥ್ರೂ ಪ್ಯಾಕೇಜ್ ಟ್ರಿಪ್ ಒಳಗೆ ಬರೋದು ಬೆಸ್ಟ್. ಯಾಕಂದ್ರೆ ಊಟದ್ದು ಟೆನ್ಷನ್ ಇರಂಗಿಲ್ಲ. ಹೌದು ಸರ್, ಮೇನ್ ಅದು ನೆಕ್ಸ್ಟ್ ಸರ್. ಸೇಫ್ಟಿ ಇರುತ್ತೆ. ನೆಕ್ಸ್ಟ್ ಟಿಕೆಟ್ಸ್ ಸಿಗ್ತಾವು ಸಿಗಲ್ಲ ಆ ಥರದ್ದೇನು ಟೆನ್ಷನ್ ಇರಂಗಿಲ್ಲ. ಸೊ ಒಳ್ಳೆ ಕ್ಲೀನ್ ಆಗಿರೋ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಸಿಟಿ ಸೆಂಟ್ರಲ್ಲಿರೋ ಹೋಟೆಲ್ಸೇ ಬುಕ್ ಮಾಡಿರ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಟೆನ್ಷನ್ ಇಲ್ಲ. ಸಿಂಗಾಪುರ್ ಅದೇ ಸರ್, ಟ್ರಾನ್ಸ್ಪೋರ್ಟೇಷನ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಕರೆಕ್ಟ್. ನೀವು ಬಂದ್ರೆ ನೀವು ಪ್ಲೇಸ್ ನೋಡಕ್ ಹೋಗೋದೇ ಇಲ್ಲ, ಹೌದು. ಟ್ಯಾಕ್ಸಿ ರೇಟ್ ನೋಡ್ಬಿಟ್ಟು 2,000 ರೆಗ್ಯುಲರ್ ಆಗಿ ಒಂದು ಟ್ಯಾಕ್ಸಿ ನಾವು ಪಾಯಿಂಟ್ ಎ ಟು ಪಾಯಿಂಟ್ ಬಿ ಮಾಡ್ಬೇಕಂದ್ರೆ 1,500-2,000 ರೆಗ್ಯುಲರ್ ಆಗಿ ಆಗುತ್ತಲ್ಲ ಸರ್. ಆಗುತ್ತೆ. ಹೌದು. ಬಟ್ ಸಿಂಗಾಪುರ್ ನಿಮ್ದೆಲ್ಲ ಆಲ್ಮೋಸ್ಟ್ ಒಂದು ಎಷ್ಟು ವರ್ಷ ಸರ್ ನೀವು ಇಲ್ಲಿ? ನಮ್ದು ಸೆಕೆಂಡ್ ಇಯರ್ ಈಗ. ಹೌದು, ಸೊ 2 ವರ್ಷ. ಇಲ್ಲೇ ವರ್ಕ್ ಮಾಡತ್ತೀನಿ ಈಗ. ಬಟ್ ಭಾಳ ಸಖತ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್ ಸಿಂಗಾಪುರ್ ನಿಮಗೆಲ್ಲ. ಸಿಂಗಾಪುರ್ ಇಂಡಿಯಾದಾಗ್ರಿಗೆ ಎಷ್ಟು ಹೌದು. ಇದು ಅನ್ಕೊಂಡ್ರೆ ಸಿಂಗಾಪುರ್ ಒಂದು ಡ್ರೀಮ್ ಕಂಟ್ರಿ. ಅಂತ ಕಂಟ್ರಿ ನೀವು ಒಂದು ಸುಮಾರು 2 ವರ್ಷದಿಂದ ಇದ್ರಲ್ಲ ಸರ್, ಹೆಂಗ್ ಅನ್ಸುತ್ತೆ ನಿಮಗೆ ಸಿಂಗಾಪುರ್? ಸಿಂಗಾಪುರ್ ಹೇಳಿದೆ ಸೇಮ್. ಐ ಥಿಂಕ್ ಫಸ್ಟಿಗೆ ಬಂದಾಗ ನನಗೂ ಅದೇ ಫಿಯರ್ ಇತ್ತು, ಹೆಂಗಿರುತ್ತೋ ಏನೋ, ಏನು ಜನ ಹೆಂಗಿರ್ತಾರೋ ಏನೋ. ಬಟ್ ಇಟ್ಸ್ ಅ ವೆರಿ ಸೇಫ್ ಕಂಟ್ರಿ. ಸಿಂಗಾಪುರ್ ಒಳಗೆ ಹೆಂಗಪ್ಪ ಅಂತಂದ್ರೆ ಮಧ್ಯರಾತ್ರಿ 2 ಗಂಟೆಗೆ ಸೊ ಆ್ಯಸ್ ಎ ಗರ್ಲ್ ಇದ್ರೂ ಶಿ ಕ್ಯಾನ್ ವಾಕ್ ಅರೌಂಡ್ ಅಲೋನ್ ಸರ್ ಅಲ್ವಾ? ಸೊ ಅಷ್ಟು ಸೇಫ್ ಆಗೈತಿ. ಕಂಟ್ರಿ ಮತ್ತು ಇಲ್ಲಿ ಯಾವುದೇ ಡ್ರಗ್ಸು ಅದೆಲ್ಲ ಅಲವಿಲ್ಲ. ಅದೆಲ್ಲ ಏನಿಲ್ಲ. ಇಫ್ ಅವ್ರೇನಾದರೂ ಡ್ರಗ್ಸ್ ಇದ್ದವ್ರು ಫೈನ್ ಮಾಡಿದರೆ ಸೀದಾ ನೇಣೆ ಹಾಕ್ತಾರೆ. ಸೊ ಅಷ್ಟು ಜೈಲೆಲ್ಲ ಏನಲ್ಲ ನೇಣಿಗೆ ಅಂತ ನೋಡ್ರಿ ನೇಣಿಗೆ. ಸಿಂಗಾಪುರಲ್ಲಿ. ಸೊ ಅಷ್ಟು ಸ್ಟ್ರಿಕ್ಟ್ ಐತಿ. ಪ್ಲಸ್ ಕ್ಲೀನ್ ಸಿಟಿ, ಎಲ್ಲ ರೆಸ್ಪಾನ್ಸಿಬಲ್. ಮತ್ತು ವೆದರು ಹ್ಯೂಮಿಡ್ ಐತಿ, ನಾಟ್ ಸ್ನೋ ಬೀಳುತ್ತಾ ಆ ಥರ ಏನಿಲ್ಲ. ಇಂಡಿಯನ್ಸಿಗೆ ಹೊಂದ್ಕೊಂಡು ಹೋಗುವಂಥ ವೆದರ್. ಆಮೇಲೆ ಫೈನ್ಸ್ ಎಲ್ಲ ಹೆಂಗೆ ಸರ್ ಇಲ್ಲೆಲ್ಲ? ಫೈನ್ಸ್ ನೋಡು, ಬಸ್ ಒಳಗೆ ಟ್ರೈನ್ ಒಳಗೆ ನೀರು ಕುಡಿಯಂಗಿಲ್ಲ, ಏನೂ ತಿನ್ನಂಗಿಲ್ಲ. ಅದಕ್ಕೆ ತಿಂದ್ರೆ $500 ಫೈನ್. 500 ಅಂದ್ರೆ 35,000. 35,000 ಬರೀ ನೀರು ಕುಡಿದ್ರೆ ಬಸ್ ಬರೀ ನೀರು ಕುಡಿದ್ರೆ. ಸೊ ಅಷ್ಟು ಫೈನ್. ಮತ್ತೆ ಎಲ್ಲಿ ಬೇಕಲ್ಲಿ ಸಿಗರೇಟ್ ಅದು ಸೇದಂಗಿಲ್ಲ ಪಬ್ಲಿಕಲ್ಲಿ ಸರ್. ಪಬ್ಲಿಕಲ್ಲಿ. ಬಟ್ ಸ್ಮೋಕಿಂಗ್ ಇದೆ ಹೊರಗಡೆ. ಸ್ಮೋಕಿಂಗ್ ಇದೆ. ಡೆಡಿಕೇಟೆಡ್ ಪ್ಲೇಸ್ ಇರ್ತಾವೆ, ಅಲ್ಲಿ ಹೋಗಿ ಸೇದ್ಬೇಕು. ನೆಕ್ಸ್ಟ್ ಹುಡುಗಿಯರ್ನಂತರೂ ಚುಡಾಯಿಸಂಗಿಲ್ಲ. ಸೊ ಅದಂತರೂ ವೆರಿ ವೆರಿ ಸ್ಟ್ರಿಕ್ಟ್, 0 ಟಾಲರೆನ್ಸ್. ಅದರೊಳಗೇನು ಅವರು ಕಾಂಪ್ರಮೈಸ್ ಆಗಂಗಿಲ್ಲ. ದೇ ರೆಸ್ಪೆಕ್ಟ್ ಈಚ್ ಕಲ್ಚರ್. ಸೊ ಎಲ್ಲ ಕಲ್ಚರ್ನು ರೆಸ್ಪೆಕ್ಟ್ ಮಾಡ್ತಾರೆ, ಎಲ್ಲ ಫೆಸ್ಟಿವಲ್ನು ಸೆಲೆಬ್ರೇಟ್ ಮಾಡ್ತಾರೆ. ಹೌದು ಸರ್, ನಮ್ದು ಟೆಂಪಲ್ಸ್ ನೋಡಿದ್ದೀನಿ ಸರ್, ಗಣೇಶ ಟೆಂಪಲ್, ದುರ್ಗಮ್ಮ ಟೆಂಪಲ್ಸ್. ಅದ್ರಲ್ಲಿ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ ನಮಗೆ. ಇಂಥ ಕಂಟ್ರಿಲಿ ಅವರು ನಮ್ಮನ್ನು ಅವರು ಒಂದು ಪ್ಲಸ್ ನೀವು ನೋಡಿದ್ರೆ ಪ್ರೆಸೆಂಟೇಷನ್ ಸ್ಕಿಲ್ ಭಾರಿ ಐತಿ. ಹೌದು. ಸೊ ಸಿಂಗಾಪುರ್ದು ಫ್ರಮ್ ದ ಏರ್ಪೋರ್ಟ್, ನೀ ಏರ್ಪೋರ್ಟ್ ನೋಡಿದ್ರು ಏರ್ಪೋರ್ಟ್ 14 times ಬೆಸ್ಟ್ ಏರ್ಪೋರ್ಟ್ ಅಂತೇಳಿ ಅವಾರ್ಡ್ ತೊಗೊಂಡೈತಿ ವರ್ಲ್ಡ್ ಒಳಗೆ. 14 times ಸಿಂಗಾಪುರ್ ಚಾಂಗಿ ಏರ್ಪೋರ್ಟ್. ಚಾಂಗಿ ಏರ್ಪೋರ್ಟ್ ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಅದು ಏನು ಏರ್ಪೋರ್ಟಿಗೆ ಬಂದೀವೋ ಏನು ಫಾರೆಸ್ಟಿಗೆ ಬಂದೀವೋ. ಏನು ಗ್ರೀನರಿ, ಏನು ಗ್ರೀನರಿ ಮೇಂಟೈನ್ ಮಾಡ್ಯಾರ. ಈವನ್ ಮ್ಯಾನ್ ಮೇಡ್ ಗ್ರೀನರಿ ಮಾಡಿದ್ರು ಅವರು ವೆರಿ ನೈಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಎಷ್ಟು ದೊಡ್ಡ ಸರ್ ಸಿಂಗಾಪುರ್ ಕಂಪೇರ್ ಮಾಡಿದ್ರೆ? ಕಂಪೇರಿಟಿವ್ಲಿ ಈಗ ಬೆಂಗಳೂರಿಗಿಂತ ಸ್ವಲ್ಪ ದೊಡ್ಡದು. ಬೆಂಗಳೂರಿಗಿಂತ ಸ್ವಲ್ಪ ದೊಡ್ಡದೈತಿ. ಬಟ್ ಒಂದು 30 years ಒಳಗೆ ದೇ ಡೆವಲಪ್ಡ್ ವೆರಿ ಫಾಸ್ಟ್. 30 ವರ್ಷದ ಹಿಂದೆ ಬಂದಿದ್ರೆ ಏನು ಇದು ಜಸ್ಟ್ ಮೀನುಗಾರಿಕೆ ಮಾಡ್ಕೊಂಡಿದ್ರು, ಶಿಪ್ಪಿಂಗ್. ಬರೀ 30 ವರ್ಷದಿಂದ ಸರ್? 30 ವರ್ಷದ ಹಿಂದೆ. ಅಯ್ಯೋ, ನಾವು ಊಟಕ್ಕೆ ಮುಂಚೆ ಸರ್ ಅವಾಗ ನಮ್ ನೋಡಿ, ಈಗ ನಮ್ಮ ಇಂಡಿಯನ್ ಬೈತಿಲ್ಲ, ಒಂದು ಕಂಟ್ರಿನೇ ಡೆವಲಪ್ ಮಾಡಿದ್ದಾರೆ ನೋಡಿ. ಡಾಲರ್ಸ್ ರೇಟ್ ನೋಡ್ರೆ ಗೊತ್ತಾಗೋಗ್ಬಿಡುತ್ತೆ ಸರ್. ಈಗ ನನ್ನ ಲಾಸ್ಟ್ ಇಯರ್ ಬ್ಯಾಚ್ ಕರ್ಕೊಂಡ್ ಬಂದಾಗ $63 ಇತ್ತು ಸರ್ ಡಾಲರ್. ಇವಾಗ ಆಲ್ಮೋಸ್ಟ್ 73, 74, 72. ಹೌದು, ಕರೆಕ್ಟ್. ಫಾಸ್ಟ್ ಗ್ರೋಯಿಂಗ್ ಕಂಟ್ರಿ ಸರ್. ಆಮೇಲೆ ಕೆಸಿನೋ ಎಲ್ಲ ಹೇಳ್ತಾರಲ್ಲ ಸರ್, ಅದೆಲ್ಲ
ಸಖತ್ ಫೇಮಸ್ ಅಲ್ಲ ಇಲ್ಲಿ ಕೆಸಿನೋ. ಹೌದು ಕೆಸಿನೋ. ಸೊ ಕೆಸಿನೋ ಅನ್ನೋದು ಒಂದು ಗ್ಯಾಂಬ್ಲಿಂಗ್ ಇಲ್ಲಿ. ಗ್ಯಾಮ್ಲಿಂಗ್. ರೊಕ್ಕ ನೀ ಎಷ್ಟಿದ್ರೂ ಇಲ್ಲಿ ಖರ್ಚು ಮಾಡ್ಬೋದು ನೋಡಮ್ಮ. ಹೌದಾ. ಸೊ ಆ ಥರದ ಕಂಟ್ರಿ. ಸೊ ಬರ್ರಿ ಅವಾಗ ಬರ್ತೀರ. ಹಾಂ ಸರ್, ನೈಸ್ ಮೀಟಿಂಗ್ ಯು. ಖುಷಿ ಆಯ್ತು ಸರ್, So, ನೀವು ಮತ್ತೆ ನನಗೆ ಸಿಗೋಣ. ಟೈಮ್ ಕೊಟ್ರಿ. ಇಂಥ Okay. ಬಿಸಿ ಶೆಡ್ಯೂಲ್ ಬೇರೆ ಕಂಟ್ರಿಲಿ ಯಾರು ಅಲ್ಲ ಮೀಟ್ ನೀ ನಮ್ಮ ಚಾನಲ್ ಒಳಗೆ ಬಂದು ಈಗ ಐ ಶುಡ್ ಬಿ ಥ್ಯಾಂಕಿಂಗ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವಿಲ್ ಮೀಟ್ ಅಗೇನ್. ಓಕೆ ಸರ್, ಸಿಗೋಣ ಸರ್ ಮತ್ತೆ ಒಂದ್ಸರಿ. ಓಕೆ ಥ್ಯಾಂಕ್ ಯು.